ರಾಮ ಆಶೀರ್ವಾದ ಮಾಡ್ತಾರಂತೆ. ರಾಮಗೆಲ್ಲ ಗಂಟೆ ಗಿಂಟೆ ಎಲ್ಲಾ ಕಟ್ಟಿದ್ದಾರೆ. ಇದನ್ನ ಕಂಟಿನ್ಯೂ ಹಂಗೆ ಇರುತ್ತಾ ಏನ್ ಹಂಗೆ ಅದು ಬಿಚ್ತೀರಿ ಸರ್ ಜರ್ನಿ ಅಂತ. ಬಿಚ್ತೀರಿ? ನಮ್ಮ ಹೆಸರು ಮಹೇಶ್ ರೀ. ಮಹೇಶ್ ಅಂತ. ಓಕೆ ಓಕೆ. ನೋಡಿ ಇವ್ರ ಹೆಸರು ಮಹೇಶ್. ಈ ಬಸವಣ್ಣನ ಹೆಸರು ಬಂದು ರಾಮ ಅಂತ ಹೆಸರು ಇಟ್ಟಿದ್ರಂತೆ. ಈಗ ನಮಸ್ಕಾರ ಎಲ್ಲ ಮಾಡಿದ್ರು. ಬನ್ನಿ ಅದೇ ರೀತಿನಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ನಮ್ಮ ಗಾಯಕರು ಇದ್ದಾರೆ. ಹಾಡಗಿಡ ಹಾಡ್ತಾ ಇದ್ದಾರೆ ಮತ್ತೆ ಆಮೇಲೆ ಬಾರಿಸ್ತಾ ಇದ್ದಾರೆ. ಅದನ್ನು ಕೂಡ ನೋಡೋಣ. ಇದೆ ಗುಲ್ಬರ್ಗ ಜಿಲ್ಲಾ ಬರ್ತಾಬಾದ್ರಿ. ನಮ್ಮ ಹೆಸರು ಚರಣ ಬಸವನ್ ಅಂತ. ಹಾ ಹಾ. ಯಾವ ಬಂದ್ರಿ ಇಲ್ಲಿ? ಇವು ಆಗಲೇ ಬಂದಿದ್ದವ್ರಿ. ಆಗಲೇ ಬಂದಿರಿ. ಪ್ರತಿ ವರ್ಷ ಬರ್ತೀರಾ? ಪ್ರತಿ ವರ್ಷ ಬರ್ತೀರಿ. ಮತ್ತೆ ಏನ್ ಮಾಡ್ತೀರಿ ಅಲ್ಲಿ ಬಂದ್ಬಿಟ್ಟು? ಏನಿದೆ ಒಗ್ಗೇರ ಆಟ ಇದು ಮಾಡ್ತೀವ್ರಿ. ಒಗ್ಗೆ ಆಟ ಮಾಡ್ತೀರಾ? ಇದನ್ನ ಈ ತರ ಎಲ್ಲ ಇಟ್ಟಿದ್ದೀರಾ ಅಂತ? ಇವು ಒಗ್ಗೆ ನೋಡಿ ಅವರಿ. ಒಗ್ಗೆದು ಕೊಟ್ಟಂಬಲಿ ಅವರಿ. ಒಗ್ಗೆದು ಕೊಟ್ಟಂಬ್ಲಿ. ಎಷ್ಟ್ ಜನ ಬಂದ್ರಿ? 3 ಜನ 4 ಜನ? ಎಷ್ಟ್ ಜನ? ನಾವ್ ಒಬ್ಬ ನಮ್ಮೂರವ್ರಿ. ಅವ್ರು ಬೇರೆ ಊರ್ತಾರೆ. ದರ್ಶನಕ್ಕೆ ಬಂದಾರ ಅವ್ರು. ದರ್ಶನಕ್ಕೆ ಬಂದಿದ್ದಾರೆ. ಓಕೆ. ಎಷ್ಟೊತ್ತನ ಇರ್ತೀರಿ ಇಲ್ಲಿ? ಆಯ್ತು ಹೋಗ್ತವ್ರಿ ದರ್ಶನ ಮಾಡಿ ದರ್ಶನ ಮಾಡಿ ಹೋಗ್ತೀರಿ. ಸರಿ. ನೋಡಿ ಇದು ಒಗ್ಗೆ ಅವ್ರಂತ ಬೆಳಿಗ್ಗೆ ಪರ್ತಾಬಾದ್ದಿಂದ ಬಂದಿದ್ದಾರೆ. ಇದಕ್ಕೇನಂದ್ರಿ? ಕೊಟ್ಟಂಬ್ಲಿ ಅಂತ. ಕೊಟ್ಟಂಬ್ಲಿ ಮಲ್ಲೈ ಮುತ್ತಂದು ನೋಡಿರಿ. ಫೋನ್ ಮೈಲಾರ ನಂಗೆ ಕೊಟ್ಟಾನ. ಅದಕ್ಕೆ ನಾವು ತೊಗೊಂಡು ಸೇವೆ ಮಾಡ್ಕೊತ ಹೊಂಟಿವ್ರಿ. ಜಾತ್ರೆ ಹೊಂಟಿವ್ರಿ. ಅದಕ್ಕೊಂದು 5 ತರ ಬೇಸ್ತಾರ ಸೇವೆ ಮಾಡ್ಕೊತ ಹೊಂಟಿವ್ರಿ. ಈಗ ಮತ್ತೆ ಯಾವಾಗ ಬರ್ತೀರಿ ನೆಕ್ಸ್ಟ್ ರೀ? ಈಗ ಮತ್ತೆ ನಾವು ಮುತ್ತೆ ಯಾವಾಗ ಕೊಡ್ತಾನ ಅವಾಗೆ ಬರೋದು. ಯಾವಾಗ ಕೇಳ್ತಾರೋ ಅವಾಗೆ ಬರ್ತೀವಿ. ನೀವು ಸಿಕ್ಕಂಗೆ ಬಾ. ಯಾವತ್ತು ನಿಮ್ಮದ್ರಿ? ಇಲ್ಲಿ ಜೇವರಿ ತಾಲೂಕು ಮಯೂರು. ಜೋರ್ಗಿ ತಾಲೂಕು ಮಯೂರು ಮಯೂರಿಂದ ಬಂದ್ರಿ. ಮುತ್ತೇರು ಅಲ್ಲಿದ್ದಾರಿ? ಅವರು ಪಟ್ಟಣದಿಂದ ಬಂದಾರಿ. ನೀವು ಪಟ್ಟಣಕ್ಕಿಲ್ಲ ಪಟ್ಟಣ ರೀ? ಪಟ್ಟಣ. ಬಂದಿರಿ. ನಿಮ್ಮ ಹೆಸರು ಏನ್ರಿ? ನಿಮ್ಮ ಹೆಸರು ಎಲ್ಲ ಲಿಂಗ್ ಪೂಜಾರಿ. ಎಲ್ಲಾ ಲಿಂಕ್ ಪೂಜಾರಿ. ಇದೇನು ಇದು? ತಮಡಿ. ದಮಡಿ. ಮಾಡ್ಸಿ ನೋಡೋಣ. ನನ್ನ ನಾನು ಹೋಗಿ ಅಜ್ಜಿ ಹೆಂಗ್ ಟಂಗು? ಅಜ್ಜಿ 40 ರೂಪಾಯಿ ಒಂದು 80 ರೂಪಾಯಿ ಜೋಡಿ. ನೋಡಿ ಫ್ರೆಂಡ್ಸ್, ಟಂಗ್ 40 ರೂಪಾಯಿ ಜೋಡಿ, 80 ರೂಪಾಯಿ ಜೋಡಿ. 40 ರೂಪಾಯಿ ಒಂದು 80 ರೂಪಾಯಿ ಜೋಡಿ ಅಂತ ಹೇಳ್ತಾ ಇದಾರೆ. ಹೆಂಗ? 100 ರೂಪಾಯಿ ಪಾವ್ ಕೆಜಿ. ಕೆಜಿ ತಗೊಂಡ್ರೆ ಎಷ್ಟು? 400. ನೋಡೋಣ ಹೆಂಗ ಟೇಸ್ಟ್ ನೋಡಮ್. ಹಂಗ 100 ರೂಪಾಯಿ ಪಾವ್ ಕೆಜಿ ಅಂತ ಕೊಡೋದು. ಯಾವ ಕಡೆ ಅಂತ ಗೊತ್ತಿಲ್ಲ. ಲೈನ್ ಹಾಸ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಹಿಡಿದು ಇಲ್ಲಿ ತನ ಪಾಳೆ ಇದೆ. ನಮಗಂತೂ ದರ್ಶನ ಮಾಡಕ್ಕಂತೂ ಆಗಲ್ಲ, ಯಾಕಂದ್ರೆ ತುಂಬಾ ಜನ ಇದಾರೆ. ಬರ್ರಿ ನೋಡೋಣ ಯಾವ ಊರಿಗೆ ಬಂದಿದಾರ ಅಂತ ಅನ್ಕೊಂಡು ಅವ್ರ ಬಾಯಿಲಿಂದ ಕೇಳೋಣ. ಅಣ್ಣ ಯಾವ ಊರಿಂದ ಬಂದಿರಣ್ಣ? ನಾವು ರಾಯಚೂರು ಜಿಲ್ಲೆ ಹಾ. ದೇವದುರ್ಗ ತಾಲೂಕು. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು. ದೇವದುರ್ಗ ತಾಲೂಕಿಂದ ಬಂದಿರಾ? ಹಾ. ಎಷ್ಟು ಜನ ಬಂದಿರಿ? ನಾವು ಒಂದು 10 ಜನ ಬಂದಿವಿ. 10 ಜನ ಬಂದಿರಿ. ಅಂದ್ರೆ ಏನು ಬೆಳಿಗ್ಗೆ ಬಂದಿದ ನಿನ್ನೆ ರಾತ್ರಿ ಬಂದಿರಿ? ಇಲ್ಲ ಸರ್, ಬೆಳಿಗ್ಗೆ ಬಂದಿವಿ. ಬೆಳಿಗ್ಗೆ ಬಂದ್ರಿ. ಹೆಂಗ್ ಬಂದಿರಿ ಬೆಳಿಗ್ಗೆ? ನಾವು ಅಲ್ಲಿದ್ದ ಒಂದು ಆಟೋದಲ್ಲಿ ಬಂದು ಆಮೇಲೆ ಟ್ರೈನಿಗೆ ಬಂದಿವಿ. ಟ್ರೈನಿಗೆ ಬಂದಿರಿ. ಈ ದರ್ಶನ ಮುಗಿಸ್ಕೊಂಡು ಹೋಗ್ಬೇಕು? ಇಲ್ಲ ಇರ್ತೇವ್ರಿ ದರ್ಶನ. ಇರ್ತೀರಿ? ಹಾ ಸರ್. ನೈಟ್ ಇಲ್ಲೇ ಇರ್ತೀರಿ? ಇವತ್ತು ನೈಟ್ ಇಲ್ಲೇ ಇರ್ತೇವ್ರಿ. ನೈಟ್ ಇದ್ದು ನಾಳೆಗೆ ಹೋಗ್ತೀರಿ? ನಾಳೆ ಬೆಳಿಗ್ಗೆ ಹೋಗ್ತೇವ್ರಿ. ನೀವು ಪ್ರತಿ ವರ್ಷ ಬರ್ತೀರಿ ಏನಿಲ್ಲ? ಪ್ರತಿ ವರ್ಷ ಬರ್ತೇವ್ರಿ ಇಲ್ಲಿ. ಇವರೆಲ್ಲಾನು ಕೂಡ ದರ್ಶನ ಮಾಡೋ ಸಲಿಂದ ಅಂತ ಅನ್ಕೊಂಡು ನಿಂತ್ಕೊಂಡಿರೋದು. ಎಷ್ಟೆಷ್ಟು ಊರಿಂದ ಬಂದಿದ್ದಾರೆ. ನೀವು ಬಂದಿರಿ? ನೀವು ಎಷ್ಟು ವರ್ಷದಿಂದ ಬರ್ತೀರಿ? ನಾವು ಬಹಳ ದಿವಸ ಆಯ್ತ್ರಿ ಅಪ್ಪ, ನೋಡ್ಕೊಂಡು ಬಂದಿವಿ ಅವಾಗ. ಈಗ ಆಗಲ್ಲ ಆಗ್ಯದ್ರಿ. ಮಳೆ ಬರ್ಲ ಜಗ್ಗಿ ಕಮ್ಮಿ ಆಗ್ಯದಲ್ಲ ಈಗ. ಗೊತ್ತಿದ್ದಲ್ಲ, ಅದು ಗೋಲ್ಡ್ ಇರೋದು ಬಂಗಾರದಿಂದ ಇಡೀ ಗೋಪುರವನ್ನು ಮಾಡ್ಬೇಕಂತ ಅನ್ಕೊಂಡ್ರೆ ಪ್ಲಾನ್ ಇದೆ. ಬಟ್ ಅದು ಸ್ವಲ್ಪ ಆಗಿದೆ ಅಷ್ಟೇ. ಆಗದು ಆಗಿಲ್ಲ. ಇದು ಕೂಡ ಮುಂದೆ ಮಾಡ್ತಾರಂತ ಅನ್ಸುತ್ತೆ. ಇದರಂತ ಭಕ್ತಾದಿಗಳಿಗೆ ಏನಾದ್ರೂ ಆರೋಗ್ಯದಲ್ಲಿ ಏರುಪೇರು ಆಯ್ತಪ್ಪ ಅಂದ್ರೆ, ಆರೋಗ್ಯ ಸಮಸ್ಯೆ ಆಯ್ತು ಅಂತಂದ್ರೆ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡಕ್ಕೆ ಒಂದು ಡಾಕ್ಟರ್ ತಂಡನೇ ಇದೆ. ಅದನ್ನು ಕೂಡ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಭಕ್ತರಿಗೆ ಯಾವ್ದೇ ತರ ಸಮಸ್ಯೆ ಆಗ್ಬಾರ್ದು ಅಂತ. 85ರಿಂದ ನಾವು 3 ವರ್ಷ ಪಾದಯಾತ್ರೆ ಮಾಡಿದ್ವಿ. 25ರಿಂದ 40 ವರ್ಷ ಆಯ್ತು. 83 ವರ್ಷ ಪಾದಯಾತ್ರೆ ಮಾಡಿದ್ವಿ. 3 ವರ್ಷ. ಆಮೇಲೆ ನಾವು ವರ್ಷ ನಾವು ಇಂತ ಕೃಷಿ ಬರ್ತೇವೆ. ಅವಾಗಿನಿಂದ ಎಷ್ಟು ಜನ ಬರ್ಲತ್ತೀರಿ? 25ರಿಂದ ಒಮ್ಮೊಮ್ಮೆ 25 ಬರ್ತೇವೆ, 32 ಬರ್ತೇವೆ, ಒಮ್ಮೊಮ್ಮೆ 45 ಮಂದಿ ಬಂದಿವಿ. ಗುಲ್ಬರ್ಗ ಡಿಸ್ಟಿಕ್ ಅಂತ ಒಂದೇ ಅಲ್ಲ, ಬೇರೆ ಬೇರೆ ಡಿಸ್ಟಿಕ್ಗಳಿಂದ ಕೂಡ ನಮ್ಮ ಕಲಬುರಗಿ ಶರಣಬಸವೇಶ್ವರ ಟೆಂಪಲ್ಗೆ ಶ್ರಾವಣ ಮಾಸದಲ್ಲಿ ಒಂದು ಪಾದಯಾತ್ರೆ ಆಗಿರ್ಬೋದು, ಅಥವಾ ಒಂದು ಕ್ರೋಜರ್ ಆಗಿರ್ಬೋದು, ಟ್ರೈನ್ ಆಗಿರ್ಬೋದು, ಬಸ್ ಆಗಿರ್ಬೋದು,
ಅದ್ರ ಮುಖಾಂತರ ಕೂಡ ಬಂದು ತಮ್ಮ ಭಕ್ತಿಯನ್ನು ಶರಣರಿಗೆ ಅರ್ಪಿಸಿ ಭಜನೆ ಎಲ್ಲ ಮಾಡಿ ದರ್ಶನ ಮಾಡ್ಕೊಂಡು ಇಲ್ಲೇನೋ ಸ್ವೀಟು ಒಂದು ಪ್ರಸಾದ ಏನಾದ್ರು ಇರುತ್ತೆ ಅದನ್ನ ಸೇವಿಸ್ಕೊಂಡು ತಮ್ಮ ಊರಿಗೆ ಹೋಗ್ತಾರೆ. ಇದನ್ನ ಮನೆಯಲ್ಲೇ ಮಾಡ್ಕೊಂಡ್ ಬಂದಿರಾ? ಹೌದ್ರಿ ಮನೇಲೆ ಇದನ್ನ ಪ್ರತಿ ವರ್ಷ ಹಂಚ್ತೀರಿ ಏನ್ರಿ ಇದ್ರ? ಪ್ರತಿ ವರ್ಷ ಹಂಚ್ತೀರಿ. ಓಕೆ ಓಕೆ. ನೋಡಿ ಮನೆಯಲ್ಲೇ ಮಾಡ್ಕೊಂಡ್ ಬಂದಿದ್ರೆ ಬಂದಿರೋಂತ ಭಕ್ತಾದಿಗಳಿಗೆ ಚಿತ್ರಾನ್ನ ಇರ್ಬೋದು ಮತ್ತು ಕೇಸರಿ ಬಾತು ಸೀರಾ ಇರ್ಬೋದು ಇದನ್ನೆಲ್ಲನೂ ಕೂಡ ಹಂಚಲತ್ತಾರ. ಸಂಸ್ಥಾನದ ಏನ್ ಇದಾರಲ್ವಾ ದೊಡ್ಡಪ್ಪ ಅಪ್ಪ ಅವ್ರು ಇರೋದು ಇಲ್ಲೇ, ಇಲ್ಲಿ ಒಳಗಡೆನೆ ಇರ್ತಾರ. ಅವ್ರ ಫ್ಯಾಮಿಲಿ ಇರೋದು ಕೂಡ ಇಲ್ಲೇ ಒಳಗಡೆ. ಬಟ್ ಅಲ್ಲಿ ಒಳಗಡೆ ಹೋಗಕ್ಕೆ ಬಿಡ್ತಾರಲ್ಲ, ಆದ್ರೂ ಕೂಡ ನೋಡೋಣ, ಟ್ರೈ ಮಾಡೋಣ. ಇವತ್ತಂತೂ ನಮಗಲ್ಲಿ ಒಳಗ್ ಹೋಗಕ್ ಆಗಲ್ಲ ಅಂತ ಅನ್ಸ್ತದೆ. ಯಾಕಪ್ಪ ಅಂದ್ರೆ ಡೋರ್ ಎಲ್ಲ ಕ್ಲೋಸ್ ಮಾಡ್ಬಿಟ್ರ ಪಬ್ಲಿಕ್ ಬಾಳ ಅದ ಅನ್ಸ್ತದ. ಯಾಕಂದ್ರೆ ಇಲ್ಲೆಲ್ಲ ಪಬ್ಲಿಕ್ ನಾರ್ಮಲ್ ಅಪ್ಪ ಅಂದ್ರೆ ದರ್ಶನ್ ಪಬ್ಲಿಕ್ ನಾರ್ಮಲ್ ಪಬ್ಲಿಕ್ ದರ್ಶನ್ ತಗೋಬೇಕಂದ್ರೆ ಅಲ್ಲಿಂದನೇ ತಗೋಬೇಕು. ಆ ಕಡೆ ನಾ ಫಸ್ಟ್ ತೋರಿಸ್ತಲ್ಲ, ಎಲ್ಲರೂ ಕೂಡ ಲೈನ್ ಆಗಿ ನಿಂತಿರಲ್ಲ, ಅವರೇ ಅಲ್ಲಿಂದನೇ ತಗೋಬೇಕು ದರ್ಶನ. ಇದು ಎಲ್ಲಾ ತರ ಕಾಳುಗಳನ್ನ ಹಾಕಿದಾರೆ ಇದ್ರ ಒಳಗಡೆ. ಪುಂಡಿ ಪಲ್ಯ ಇರ್ಬೋದು, ತೊಗರಿ ಬೇಳೆ ಇರ್ಬೋದು, ಮತ್ತೆ ಅಂದ್ರೆ ಇದು ಏನಂತಾರೆ ಇದಕ್ಕೆ ಕುಂಬಳಕಾಯಿ ಕೂಡ ಹಾಕಿರಲ್ಲ ಒಳಗಡೆ. ಇದು ಯಾರು ಏರ್ಪಾಟ್ ಮಾಡಿದ್ದಾರೆ ಈ ಅನ್ನದಾಸೋಹವನ್ನು ಕೂಡ ನೋಡೋಣ, ಕೇಳೋಣ. ಅಣ್ಣ ಇದು ಯಾರು ಏರ್ಪಾಟ್ ಮಾಡಿದ್ರು ಅಣ್ಣ? ಇದು ದಾಸೋಹ ಯಾರು ಏರ್ಪಾಟ್ ಮಾಡಿದ್ರು? ಇವ್ರು ಮಾಡೋಣ. ಇವ್ರು ಮಾಡಿರೋಣ. ಇವ್ರಾ? ಒಂದ್ ರೊಟ್ಟಿ ಮತ್ತಂದ್ರೆ ಮುದ್ದಿ ಪಲ್ಯ, ನಮ್ ಕಡೆ ಏನು ಬಜ್ಜಿ ಪಲ್ಯ ಅಂತೆಲ್ಲ, ಆ ಬಜ್ಜಿ ಪಲ್ಯ ಕೂಡ ಏರ್ಪಾಟ್ ಮಾಡಿದ್ದಾರೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಇದನ್ನ? ಹೋದ ವರ್ಷ ಒಂದ್ ವರ್ಷದಿಂದ ಮಾಡ್ತೀರಿ? ಹೋದ ವರ್ಷ ಮತ್ತೆ ಈ ವರ್ಷ? 5 ಸೋಮವಾರ. ಓಕೆ ಓಕೆ. ಈಗ ಎಷ್ಟು ರೊಟ್ಟಿ ಮಾಡಿಸಿದ್ದೀರಿ? 5,000 ರೂಪಾಯಿ. 5,000 ರೊಟ್ಟಿ. ಬಜ್ಜಿ ಪಲ್ಯ? ಬಜ್ಜಿ ಪಲ್ಯ ಬಕ್ಕಳು ಮಾಡ್ತೀವ್ರಿ. ಮಕ್ಕಳು ಮಾಡ್ತೀರಿ? ಬಂದಿರೋ ಭಕ್ತರಿಗೆ ಏನು ಕಡಿಮೆ ಬೀಳ್ಬಾರ್ದು. ಏನ್ ನಮ್ ಕೈಲಿ ಆದವ್ರು ಮಾಡ್ತೀವಿ ನೋಡಿ. ನಿಮ್ ಕೈಲಿ ಆದಷ್ಟು ಮಾಡ್ತೀರಿ. ಶರಣನ್ ದಾಸೋಹ ಶರಣನ್ ಎಲ್ಲ ದಾಸೋಹ. ಶರಣನ್ ಭಕ್ತರು ಹಾ, ಎಲ್ಲ ಅವನೇ ನಮ್ ಸರ್ವಸ್ವ. ಎಲ್ಲ ಅವರಿಂದ ಸರ್ವಸ್ವ. ಅವಾಗ ಕೊಟ್ಟಿದ್ದ ಅವನಿಗೆ ಕೂಡ. ನೀವು ಇಲ್ಲಿ ಇರೋದಾ ಬೇರೆ ಊರಲ್ಲಿ? ಇಲ್ಲ ಹೌನೂರು, ನಜ್ಜಾಪುರ ತಾಲೂಕು ಹೌನೂರು. ಬಿಜಾಪುರ ತಾಲೂಕು ಹೌನೂರು. ಓಕೆ, ಓಕೆ. ಅಲ್ಲಿಂದ ಮಾಡ್ಕೊಂಡ್ ಬಂದಿರಾ ಏನ್ ಮಾಡಿದಿರಿ? ಇಲ್ಲಿ ರೊಟ್ಟಿ ಇಲ್ಲಿ ಖರೀದಿ ತೋತೀವಿ, ನಿಂಬರಿಗೆ ತರಿಸ್ತೀವಿ. ಹಾ, ಊರಾಗ ಬಜ್ಜಿ ಪಲ್ಯ ಮಾಡ್ಕೊಂಡ್ಬಿಡ್ತಾವ. ಪೂರ ಬಜ್ಜಿ ಪಲ್ಯ ಮಾಡ್ಕೊಂಡು ಬರ್ತೀರಿ. ನೋಡಿ, ಅಫಜಲ್ಪುರ ತಾಲೂಕು ಹವನೂರು ಗ್ರಾಮದಿಂದ 5,000 ರೊಟ್ಟಿ ಖರೀದಿ ಮಾಡಿದ್ದಾರೆ. ಆಮೇಲೆ ಬಜ್ಜಿ ಪಲ್ಯ ಏನಿದೆಲ್ಲ ಇದು ಊರಲ್ಲೇ ಮಾಡ್ಕೊಂಡ್ ಬಂದಿದಾರಂತೆ. 5,000 ಜನರಿಗೆ ಈ ರೊಟ್ಟಿ ಮತ್ತು ಬಜ್ಜಿ ಪಲ್ಯ ಹೋದ ವರ್ಷದಿಂದ ಹೋದ ವರ್ಷ ಮತ್ತೆ ಈ ವರ್ಷ ಕೂಡ ಬಂದಿರೋ ಪ್ರತಿ ಸೋಮವಾರ ಮಾಡ್ತಾರ. 5 ಸೋಮವಾರ ಮಾಡ್ತಾರ ಅಂತ ನೋಡಿ. 5 ಸೋಮವಾರ ಸದ್ಯಕ್ಕೆ 5,000 ರೊಟ್ಟಿ 1,000 ಹೆಚ್ಚೆ ಮಾಡ್ಕೊಂತ ಹೋಗ್ತೀರಾ? ಹೆಚ್ಚು. ಈಗ ಫಸ್ಟ್ ಸೋಮವಾರ 1,000, ಎರಡನೇ ಸೋಮವಾರ 2,000. ನೋಡಿ, ಫಸ್ಟ್ ಸೋಮವಾರ 1,000 ರೊಟ್ಟಿ, ಎರಡನೇ ಸೋಮವಾರ 2,000 ರೊಟ್ಟಿ. ಹಿಂಗ ಹೆಂಗ ಸೋಮವಾರ ಬರ್ತಲ್ಲ ಹಂಗಂಗ 1,000 ಹೆಚ್ಚಿಗೆ ಮಾಡ್ಕೊತ ಹೋಗ್ತಾರಂತೆ. ಇನ್ನೊಬ್ಬ ನಮ್ಮ ಅಕ್ಕನ ಮಗ ಕಡಬ ಬಜ್ಜಿ ಮಾಡ್ಕೊಂಡ್ ಬಂದ್ರಿ, ಇಲ್ಲಿ ಅವನು ದಾಸೋಹ ಮಾಡ್ಲಕತ್ತಾರ. ಕಡುಬ ಬಜ್ಜಿ ಮಾಡ್ಕೊಂಡ್ ಬಂದಾರೆ ಅವ್ರು. ಇಲ್ಲೇ ದಾಸೋಹ ಮಾಡ್ತಾರೆ. ಅಕ್ಕವ್ರ ಮಗ ಅಂತ ಇಲ್ಲೂ ಕೂಡ ಅವರು ಕಡುಬ ಬಜ್ಜಿ ಮಾಡ್ಕೊಂಡ್ ಬಂದಿರೋ ಭಕ್ತಾದಿಗಳಿಗೆ ಅವರು ದಾಸೋಹ ಮಾಡತಾರಂತ. ಇವರಿಗೆ ಶರಣರ ಆಶೀರ್ವಾದ ಇರಲಿ. ಇವ್ರು ಹಿಂಗೆ ಕೂಡ ಇನ್ನೂ ಹೆಚ್ಚಿನದಂತ ಒಂದು ದಾನ ಮಾಡ್ಲಿ, ಅವ್ರಿಗೆ ಆ ಶಕ್ತಿ ಭಗವಂತ ಶರಣರು ಕೊಡ್ಲಿ ಅಂತ ನಾನು ನಮ್ಮ ಚಾನಲ್ ಕಡೆಯಿಂದ ಕೇಳ್ಕೊತೀನಿ. ನಮಸ್ಕಾರ. ತಮ್ಮ ಹೆಸರು? ಶರಣ ಬಸಪ್ಪ. ಶರಣ ಬಸಪ್ಪ ಅವರು ಹವನೂರು ಗ್ರಾಮದಿಂದ ಪ್ರತಿ ವರ್ಷನೂ ಕೂಡ 2 ವರ್ಷ ಅಂತ ಇದು ಇವರು ಒಂದು ರೊಟ್ಟಿ ಬಜ್ಜಿ ಪಲ್ಯನೂ ಕೂಡ ಇದು ದಾಸೋಹವನ್ನು ಇಟ್ಕೊಂಡಿದ್ದಾರೆ. ನೋಡಿ ಹೇಳಿದ್ರೆ ಸಖತ್ತಾಗಿದೆ. ಜೋಳದ ರೊಟ್ಟಿ ಮತ್ತು ಬಜ್ಜಿ ಪಲ್ಯ ಅಂತಂದ್ರೆ ಅದರ ಕದರೇ ಬೇರೆ. ಬಜ್ಜಿ ಪಲ್ಯ ಮತ್ತು ಸಜ್ಜಿ ರೊಟ್ಟಿ ಇದ್ರದ್ದು ಇದನ್ನೇ ಬೇರೆ. ತಿನ್ನಕ್ಕೆ ಸಖತ್ತಾಗಿದೆ ಬಿಡಿ, ಸೂಪರ್ ಆಗಿದೆ. ಹರ್ಷಿತಾ. ಪ್ರತಿ ವರ್ಷ ಬರ್ತೀರಾ? ನಾನು ಲಾಸ್ಟ್ ಇಯರ್ ಜಾಯಿನ್ ಮಾಡ್ಕೊಂಡಿದ್ದು. ಹಾ. ಈ ವರ್ಷ ನನ್ನ ಡ್ಯೂಟಿ ಚಾಲು. ಅಂದ್ರೆ ಇವಾಗ ನಡೆದ ಸೋಮವಾರ ಇದಕ್ಕ ಹಿಂದೆ ಸೋಮವಾರಗಳು ಹೋಗಿದ್ದಾರೆ. ಹೌದು. ಅವನು ಸದ್ಯಕ್ಕೆ ಬಂದಿದ್ದೀರಾ? ಹಾ, ಬಂದು ಅವನು ಬಂದ್ರೆ ಬೆಳಿಗ್ಗೆ ಎಷ್ಟು ಗಂಟೆ ಬಂದು ಎಷ್ಟು ಗಂಟೆವರೆಗೆ ಇತ್ತು? 10 ಗಂಟೆಯಿಂದ 2 ಗಂಟೆ. 10 ಗಂಟೆಯಿಂದ 2 ಗಂಟೆವರೆಗೂ. ಕರ್ಡ್ ರೈಸ್ ಸೀರಾ ಮಾಡಿದ್ದಾರೆ. ಸೀರೆ ಮಾಡಿದ್ರೆ ಪ್ರತಿ ವರ್ಷ ಹಂಚ್ತೀರಾ? ವರ್ಷ ಪ್ರತಿ ವರ್ಷ ಪ್ರತಿ ವರ್ಷ ಅಂದ್ರೆ ಪ್ರತಿ ಸೋಮವಾರ ಹಂಚ್ತೀರಾ ಅಥವಾ ನಡುವಿನ ಸೋಮವಾರ? ಇಲ್ಲ, ನಡುವಿನ ಸೋಮವಾರ ಅಷ್ಟೇ. ನಡುವಿನ ಸೋಮವಾರ ಅಷ್ಟೇ. ಓಕೆ, ಓಕೆ. ಅಂದ್ರೆ ಈ ಡಬ್ಬದಲ್ಲಿ ಎಲ್ಲ ತಗೊಂಡ್ ಬಂದಿದ್ರಿ? ತಂದಿದ್ದಾರೆ. ಈಗೆಲ್ಲ ಖಾಲಿ ಆಗಿದೆ? ಖಾಲಿ ಆಗಿದೆ. ಇವಾಗ ಮನೆ ಹೋಗ್ತಾ ಇದ್ದೀರಾ? ಮನೆ ಹೋಗ್ತಾ ಇದೆ. ಓಕೆ, ಓಕೆ. ದರ್ಶನ ಮಾಡಿದ್ರಾ? ಮಾಡಿದ್ದಾರೆ. ನಂಬರ್ ಕತ್ತ ಕುಯ್ದತ್ತ ಒಳ್ಳೆ ವಾಸನೆ ಬರ್ತಾ ಇದೆ. ಗಮ್ಮತ್ತು ವಾಸನೆ ಬರ್ತಾ ಇದೆ. ಒಳ್ಳೆ ಭಟ್ರು ಇವರೇ ಅಂತ ಅನ್ಸುತ್ತೆ. ಭಟ್ರು ನೀವೇನಾ? ಭಟ್ರು ಯಾರು? ಇವರೇ ಭಟ್ರು? ಓಕೆ. ಭಟ್ರೆ ನಿಮ್ಮ ಹೆಸರೇನು? ಮಲ್ಲಿಕಾರ್ಜುನ್. ಮಲ್ಲೇಕಾರ್ಜುನ. ಯಾವ ಊರು? ಗುಲ್ಬರ್ಗ.
ಗುಲ್ಬರ್ಗ ಎಲ್ಲೇ ಇರೋದಾ? ಬಜಾರ್ ಚನ್ಮಲ್ಲೇಶ್ವರ ನಗರ್. ಶಾ ಬಜಾರ್ ಚನ್ಮಲ್ಲೇಶ್ವರ ನಗರ. ಎಷ್ಟು ಕೆಜಿ ಮಾಡ್ತಾ ಇದ್ದೀರಾ ರೈಸ್? ರೈಸು ಹಾ 15 ಕ್ವಿಂಟಲ್. 15 ಕ್ವಿಂಟಲ್ ರೈಸ್. ಸೀರಾ ಎಷ್ಟು? ಸೀರಾ 3 ಬಗೋಣಿ. 3 ಬಗೋಣಿ ಸೀರಾ. 3 ಬಗೋಣಿ ಅಂದ್ರೆ ಎಷ್ಟು ಕೆಜಿ? ಅದು ಒಂದೊಂದು ಕ್ವಿಂಟಲ್. ಅದು 1 ಕ್ವಿಂಟಲ್. ಒಂದೂವರೆ ಕ್ವಿಂಟಲ್. ಸಾಂಬಾರು? ಸಾಂಬಾರ್ 4 ಬಗೋಣಿ. ಸಾಂಬಾರ್ 4 ಬಗೋಣಿ. ಎಷ್ಟು ಗಂಟೆ ಬಂದ್ರಿ ಇದೆಲ್ಲ ರೆಡಿ ಮಾಡಕ್ಕೆ? ನಿನ್ನ 10:30 ಆಗಿತ್ತು. 10:30 ಆಗಿತ್ತು. ನಿನ್ನ ಸಾಯಂಕಾಲ. ಹಾ ಇವತ್ತು ಬೆಳಗ್ಗೆ ಎಲ್ಲ ರೆಡಿ. ಈ ಬೆಳಗ್ಗೆ ಎಲ್ಲ ರೆಡಿ. ಈ ಪ್ರಸಾದ ಸ್ಟಾರ್ಟ್ ಮಾಡಿರಿ ಎಲ್ಲರೂ ಕೂಡ. ಓಕೆ ಓಕೆ. ನೋಡಿ ಭಕ್ತರೇ, ನಿನ್ನೆ ರಾತ್ರಿ 10:30 ಬಂದಿದಾರಂತ ನೈಟು. ಈಗ ಎಲ್ಲಾನು ಕೂಡ ಭಕ್ತರ ಪ್ರಸಾದವನ್ನ ತಗೋತಾ ಇದ್ದಾರೆ. ನೋಡಿ ಸಾಂಬಾರ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಗಮ್ಮಂತ ವಾಸನೆ ಬರ್ತಾ ಇದೆ. ಈಗನು ಕೂಡ ಇನ್ನೊಂದೇನಪ್ಪಾ ಅಂತಂದ್ರೆ ಇಲ್ಲಿ ಈಗನು ಕೂಡ ಮಾಡ್ತಾ ಇದಾರೆ. ಇಲ್ಲಿಗ ಈಗನು ಕೂಡ ಗ್ಯಾಸ್ ಹಚ್ಚಿದ್ದಾರೆ. ಈಗನು ಅಡಿಗೆ ಇದೇನ್ ಸಾಂಬಾರ್ ಮಾಡತಾರಂತ ರೈಸ್ ಏನೋ ಮಾಡ್ತಾ ಇದಾರಂತ. ಅಣ್ಣ ಇದೇನ್ ರೈಸ್ ಸಾಂಬಾರು? ರೈಸ್ ಮಾಡ್ತಾ ಇದ್ರಂತ ನೋಡಿ. ಎಷ್ಟು ದೊಡ್ಡ ಬಗಣಿನಲ್ಲಿ ಅಲ್ಲಿ ರೆಡಿ ಇದೆ. ರೆಡಿ ಇದ್ರು ಎಲ್ಲ ಕೂಡ ನೀವೇ ಅರೇಂಜ್ ಮಾಡಿದ್ದೀರಾ? ಇಲ್ಲ, ನಮ್ ಗುರುಸ್ವಾಮಿಯರ ಪ್ರಭುಲಿಂಗ ಆದಿ ಮನೆ ಅಂತೇಳಿ ಅವ್ರು ಮಾಡಿದ್ರು. ಪ್ರತಿ ವರ್ಷ ಮಾಡ್ತಾರೆ ಏನ್ ಹೇಳೋದು? ಪ್ರತಿ ವರ್ಷ ಸುಮಾರು 8-10 ವರ್ಷ ನಡೆದು ಸುಮಾರು 8 ವರ್ಷದಿಂದ ಇದನ್ನ ಏರ್ಪಾಟ್ ಮಾಡ್ತೀರಿ. ಪ್ರತಿ ಶನಿವಾರ ಸೋಮವಾರ. ನಡುವಿನ ಸೋಮವಾರ ಮಾತ್ರ. ಸೋಮವಾರ ಅಷ್ಟೇ ಮಾಡ್ತೀರಿ ಇದನ್ನ. ಎಷ್ಟು ಕೆಜಿ ಮಾಡ್ತಾ ಇದ್ರಿ ಅಣ್ಣ ಇದೆಲ್ಲ? ಸುಮಾರು ನನಗೆ ಅನ್ಸಿ ಮಟ್ಟಿಗೆ ಒಂದು ದಿನದಲ್ಲಿ 30ರಿಂದ 40 ಕ್ವಿಂಟಲ್ ಹೋಗುತ್ತೆ. 30ರಿಂದ 40 ಕ್ವಿಂಟಲ್ ಒಂದ್ ದಿವಸದಲ್ಲಿ. ಒಂದೇ ಡೇ ಮಾಡುತ್ತೆ. ಒಂದೇ ಟೈಮ್ ಮಾಡ್ತೀರಿ. ಈಗ ಸೀರಾ ಮಾಡಿದಿರಲ್ಲ ಅದು ಎಷ್ಟು ಕೆಜಿ? ಅಬೌಟ್ 5 ಕ್ವಿಂಟಲ್. ಅದು 5 ಕ್ವಿಂಟಲ್. ನಾನು ಇವಾಗ ನಿಮಗೆ ತೋರಿಸ್ದೆ. ಇವಾಗ ನೋಡಿ ಎಷ್ಟು ದೊಡ್ಡದಾಗಿದೆ ಬೊಗಣೆಗಳೆಲ್ಲ ಕೂಡ. ಅದು ಈಗ ಎಲ್ಲಾನು ಕೂಡ ಆಲ್ಮೋಸ್ಟ್ ಅಲ್ಲಿ ಖಾಲಿ ಆಗ್ತಾ ಇದೆ. ಹಂಗೆ ರೆಡಿ ಮಾಡ್ತಾ ಇದ್ದಾರೆ ಇದನ್ನ. 11 ಗಂಟೆ ಹಿಡ್ಕೊಂಡು ಸಂಜೆ 6 ಗಂಟೆ ತನಕ ಇರುತ್ತೆ. 11 ಗಂಟೆ ಹಿಡ್ಕೊಂಡು ಸಂಜೆ 6 ಗಂಟೆ ಪೂರಾ ಫುಲ್ ಡೇ. ನೋಡಿ ಭಕ್ತರನ್ನೆಲ್ಲ ಕೂಡ ಇದನ್ನ ನೀಡ್ತಾ ಇದ್ದಾರೆ. ಈಗ ಬಂದಿರೋ ಭಕ್ತರಿಗೆಲ್ಲಾನು ವ್ಯವಸ್ಥಿತವಾಗಿ ನೀಡ್ತಾ ಇದ್ದಾರೆ. ಯಾರಿಗೂ ತೊಂದರೆ ಸುಮಾರು ಇದು ಸಾಯಂಕಾಲ 6-7 ಗಂಟೆ ತನಕ ಇರ್ತದೆ. ಸಂಜೆ 6-7 ಗಂಟೆ ತನಕ ಇರ್ತದೆ. ಅಂದ್ರೆ ನಡುವಿನ ಸೋಮವಾರ ಅಷ್ಟೇ ಮಾಡ್ತಾರೆ. ನಡುವಿನ ಸೋಮವಾರ ಅಷ್ಟೇ ಮಾಡ್ತೇವೆ. ಭಕ್ತರು ಪ್ರತಿಯೊಂದು ಇಡೀ ಗುಲ್ಬರ್ಗ ಜಿಲ್ಲೆಯಿಂದ ಎಲ್ಲಾ ಕಡೆ ಭಕ್ತರು ಬಂದ್ರೆ ಲಾಸ್ಟಿಗೆ ಯಾವ ಭಕ್ತರನ್ನು ಉಪವಾಸ ಹೋಗಲ್ಲ ಶಾಣನ್ ಬಲ್ಲಿ. ಶಾಣನ್ ದಾಸೋಗದಾಗ ಆ ರೀತಿ ಶಾಣದೊಂದು ಮಹಿಮಾ. ಈ ಅನ್ನ ದಾಸೋಹ ಸಲುವಾಗಿ ಪ್ಲೇಟ್ ಖಾಲಿ ಆಗ್ಯಾವ ಅಂತ ಅನ್ಕೊಂಡಿ ಈ ಆಟೋದಲ್ಲಿ 3 ಗಂಟೆ ಪ್ಲೇಟ್ ತಗೊಂಡ್ ಬರ್ತಾ ಇದ್ದಾರೆ. ಮಾಂತೇಶ್ ದೊಡ್ಡಮನಿ ಅವರು ಅಂತ. ಇವರು ನವ ಕರ್ನಾಟಕ ಕಟ್ಟಡ ಕಾರ್ಮಿಕ ಸಂಘದ ಜಿಲ್ಲಾ ಉಪಾಧ್ಯಕ್ಷರು. ಇವರು ವಿಭಾಗೀಯ ಮಟ್ಟದ ಜಿಲ್ಲಾ ಮಟ್ಟದ ಜಿಲ್ಲಾ ಮಟ್ಟದ ಉಪಾಧ್ಯಕ್ಷರು. ಪ್ಲೇಟ್ ಖಾಲಿ ಆದ್ರೂ 3 ಗಂಟೆ ಪ್ಲೇಟ್ ಅನ್ನ ಆಟೋದಲ್ಲಿ ತುಂಬ್ಕೊಂಡ್ ಬರ್ತಿದ್ದಾರೆ. ರೋಡ್ ಅದು ತೆಗಿಯಕ್ಕೆ ಹರಸಾಹಸ ಮಾಡ್ತಾ ಇದ್ದಾರೆ ಅಧ್ಯಕ್ಷರು. ಇಷ್ಟೊಂದು ಪ್ಲೇಟ್ಗಳನ್ನು ಬೆಳಿಗ್ಗೆ ಅಂತ ಚಲ ಕೂಡ ಕೈ ವೀಕ್ಷಕರು ನೋಡಿ ಇಷ್ಟು ದೊಡ್ಡದಿದೆ ಮೂಟೆ. ಒಂದ್ 50 ಕೆಜಿ ಇರ್ಬೋದು ಅಂತ ಅನ್ಸುತ್ತೆ. ಇದು 50 ಕೆಜಿ ಮೇಲೆ ಇರ್ಬೋದು. ನಿಮ್ಮ ಹೆಸರು? ಮಾಂತೇಶ್ ದೊಡ್ಡಮನಿ. ಮಾಂತೇಶ್ ದೊಡ್ಡಮನಿ. ಏನ್ ಮಾಡ್ಕೊಂಡಿದ್ದೀರಿ? ನಾವು ಕಟ್ಟಡ ಕಾರ್ಮಿಕರಿದ್ದೀವಿ. ಕಟ್ಟಡ ಕಾರ್ಮಿಕ ಸಂಘದ ಉಪಾಧ್ಯಕ್ಷರು. ಜಿಲ್ಲಾ ಉಪಾಧ್ಯಕ್ಷರು. ಕಟ್ಟಡ ಇದು ಅನ್ನದಾಸೋಹನ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ಇದು 5ನೇ ವರ್ಷ ರೀ. 5 ವರ್ಷದಿಂದ ಮಾಡ್ತಾ ಇದ್ದೀರಿ. ನಡುವಿನ ಸೋಮವಾರ ಮಾಡ್ತೀರಿ? ನಡುವಿನ ಸೋಮವಾರ ಪ್ರತಿ ಸಲ ಸೋಮವಾರ ಮಾಡ್ತೀವಿ. ಎಷ್ಟು ಕೆಜಿ ಹಾಕಿ ಅನ್ನ? ಪ್ರತಿ ಸಲ ಒಂದು 5 ಹಿಡ್ಕೊಂಡು 6 ಕ್ವಿಂಟಲ್ ಅಕ್ಕಿ, ಒಂದು 3-4 ಕ್ವಿಂಟಲ್ ಉಗ್ಗಿ. ಉಗ್ಗಿನೂ ಮಾಡಿಸ್ತೀವಿ ಪ್ರತಿ ವರ್ಷ. ಈಗ ನೀವು ಆಟೋದಲ್ಲಿ 3 ಗಂಟೆ ಪ್ಲೇಟ್ ತಂದಿರೋದನ್ನ ನಾನು ನೋಡಿದ್ದೀವಿ. ಅಂದ್ರೆ ಇದಕ್ಕಿಂತ ಮುಂಚೆ ಪ್ಲೇಟ್ ತಂದಿ ಅದಕ್ಕಿಂತ 4 ಕ್ವಿಂಟಲ್ ಖಾಲಿ ಆಗ್ಯಾವ. ಈಗ ಮತ್ತೆ ತಂದಿವಿ. ಎಷ್ಟು ಮಾಡ್ತಿದ್ರಿ ಇವಾಗ? ಈಗ ಟೋಟಲ್ ಒಂದು 6,000 6-7 ಸಾವಿರ 6,000 ಪ್ಲೇಟ್ ಹೋಗಿದೆ. ಈಗ ಆಟೋದಲ್ಲಿ ತಂದಿರೋದು ಎಷ್ಟು? ಈಗ ತಂದು ಮತ್ತೆ 2,500 ಹಿಡ್ಕೊಂಡು 3,000 ಅವರು. ನೋಡಿದ್ರಲ್ಲ ಇವಾಗ ಆಟೋದಲ್ಲಿ 3 ಗಂಟೆ 2,500ದಿಂದ 3,000ವರೆಗೂ ಪ್ಲೇಟ್ಗಳನ್ನು ತಗೊಂಡ್ ಬಂದಿದ್ದಾರೆ. ಆದ್ರೂ ಕೂಡ ಅಲ್ಲಿ ನೋಡಿ ವೀಕ್ಷಕರಲ್ಲಿ ಇನ್ನು ನೋಡಿ ಭಕ್ತಾದಿಗಳು ಇನ್ನು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ. ಅನ್ನ ದಾಸೋಹ ಸಲುವಾಗಿ ಇನ್ನು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ. ಬಟ್ ಇದು ನಿಮ್ಮ ಈಗ
ಪ್ರತಿ ಶ್ರಾವಣ ಚಾಲು ಆದ ನಡೆದಿದ್ದ ಸೋಮವಾರ ನಾವು ನವ ಕಲ್ಯಾಣ ಕಟ್ಟಡ ಕಾರ್ಮಿಕರ ಸಂಘದಿಂದ ಏನು ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲಾ ತರಹದ ನಮ್ಮ ಕಾರ್ಯಕರ್ತರು ಮತ್ತ ನಮ್ಮ ಪದಾಧಿಕಾರಿಗಳು ಸಂಘಿನವರು ಎಲ್ಲರೂ ಸೇರಿ ಪ್ರತಿ ವರ್ಷ ಇದು ಮಾತಾಡ್ಸೋಗಿ ನಡೆಸ್ಕೊಂಡು ಹೊಂಟಿವ್ರು ಹಾ. ಬಟ್ ಈಗ ಇನ್ನೊಂದು ಈಗ ಈ ಸಾಮಿಲನ್ನ ಹಾಕಿದ್ರಲ್ಲ ಹಾಕಿದ್ದಾರೆ ಹಾ. ಮಳೆ ಬಂದ್ರೆ ಏನೋ ಆಗ್ಬಾರ್ದು ಹಾ ವಾಟರ್ ಪ್ರೂಫ್ ಇರ್ಲಿ ಬೇಕಂತ ಎಲ್ಲ ಜನರು ಬರ್ತಾರೆ ಅಡಿಗೆ ಖರಾಬ್ ಆಗ್ಬಾರ್ದು ಅಂತ ಹಾಕ್ಸಿವ್ರಿ. ವೀಕ್ಷಕರೇ, ಇಲ್ಲಿಂದ ಒಳಗಡೆ ಹೋಗ್ಬೇಕಂತ ಇಲ್ಲಿ ಸಾಂಬಾರು ಮಾಡಿಸಿದ್ದಾರೆ. ಫುಲ್ ಬವಣಿ ದೊಡ್ಡದಿದೆ. ಇದು ಒಂದು 50 kg ಇರ್ಬೋದು ಅಂತ ಅನ್ಸುತ್ತೆ. ಆಮೇಲೆ ಇನ್ನೊಂದು ಇದು ಎಷ್ಟು ಕೆಜಿ ಇದೆ ಅನ್ನ? ಇದು 50 kg ಅನ್ನ. ಇಲ್ಲಿವರೆಗೆ ಹೋಗೋದು 6 ಕ್ವಿಂಟಲ್ ಅಕ್ಕಿ. ಇನ್ನ ಮುಂದೆ ಬೇಕಾದ್ರೆ ಇನ್ನ ಅದೇ ತರ ಮಾಡಿಸ್ಲಕತ್ತೀವ್ರಿ ಇನ್ನ. ಇನ್ನ ಮಾಡ್ಸಲತ್ತೀರಿ? ಹಾ ಮಾಡಿಸ್ಲಿ. ಉಕ್ಕಿ 4 ಕ್ವಿಂಟಲ್. ಉಕ್ಕಿ 4 ಕ್ವಿಂಟಲ್. ಉಕ್ಕಿ 4 ಕ್ವಿಂಟಲ್ ಮಾಡಿದೆವು ಕಲಸ ಆಗ್ಯದ 4ನೇ ಕ್ವಿಂಟಲ್ ಮಾಡಿದ್ವಿ. 4ನೇ ಕ್ವಿಂಟಲ್ ಮಾಡತ್ತೀರಿ? ಹಾ ನೋಡಿ ವೀಕ್ಷಕರೇ, 4ನೇ ಕ್ವಿಂಟಲ್ ಉಕ್ಕಿ ಮಾಡತ್ತಿದಾರಂತೆ. ಇಲ್ಲಿ ನೋಡಿ, ಈಗ ಆಲ್ರೆಡಿ ಉಕ್ಕಿನ ಖಾಲಿ ಆಗಿದೆ ಈ ದೊಡ್ಡ ಬಗಡಿನಲ್ಲಿ ಇರುವಂತದ್ದು. ಮತ್ತೆ ಮಾಡಿಸ್ಲತ್ತೀರಿ? ನೀರು ಕುಡಿಯುವಂತ ಪ್ಯಾಕೆಟ್ ಇಷ್ಟು ತಂದು ಇಟ್ಟಿದ್ದಾರೆ ಇಲ್ಲಿ. ಬಂದಿರೋ ಭಕ್ತರುಗಳಿಗೆ ಕಡಿಮೆ ಆಗ್ಬಾರ್ದು ಅಂತ ಪ್ಯಾಕೆಟ್ ತಂದಿವ್ರಿ 10,000. ನೋಡಿ ವೀಕ್ಷಕರೇ, 10,000 ನೀರಿನ ಪ್ಯಾಕೆಟ್ ತಗೊಂಡ್ಬಂದಿದ್ದಾರಂತೆ. ಅಂದ್ರೆ ಬಂದಿರೋ ಭಕ್ತರಿಗೆ ಹಾ ಏನು ಕಮ್ಮಿ ಆಗಿರ್ಬಾರ್ದು. ಹಾ ನೀರ್ ಅಂತಿರ್ಬಾರ್ದು. ನೀರು ಅಂದಿರಬಾರ್ದು ಅಂತ 10,000 ನೀರಿನ ಪ್ಯಾಕೆಟ್ ಅನ್ನು ತಗೊಂಡ್ಬಂದಿದ್ದಾರೆ. ರಾಶಿ ಗಂಟ್ಲೆ ಬಿದ್ದಿದೆ ನೋಡಿ, ಇಲ್ಲಿ ಹಾಕಿದ್ದಾರೆ. ಇದು ಸುಮಾರು ಒಂದು 5-6 ವರ್ಷದಿಂದ ಮಾಡ್ತಾ ಇದ್ದಾರೆ ಸರ್. ಇವರು ನಮ್ಮ ನವ ಕಲ್ಯಾಣ ಕಟ್ಟಡ ಕಾರ್ಮಿಕರವ್ರ ವತಿಯಿಂದ ಇದೆ ಇದು ಅನ್ನ ಸಂತರ್ಪಣಾ ಕಾರ್ಯಕ್ರಮ. ನಿರಂತರ ಇವತ್ತು ಒಂದು ನಮ್ದೊಂದು ಸೇವೆ, ನಾವು ಅವರು ಸಂಘಟನೆ ವತಿಯಿಂದ ನಾವೊಂದು ಅಲ್ಪ ಸೇವೆಯನ್ನು ಅವ್ರಿಗೆ ನಾವು ಮಾಡ್ತಾ ಇದ್ದೀವಿ ಸರ್. ಹೌದು ಸರ್. ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗಿ ಎಷ್ಟು ಗಂಟೆವರೆಗೆ ಇರುತ್ತೆ? ಇದು ಬೆಳಗ್ಗೆ ಸುಮಾರು 10 ಗಂಟೆಯಿಂದ ಸ್ಟಾರ್ಟ್ ಆಗಿದೆ ಸರ್. ಇದು ಈಗ ನಿರಂತರ ಇನ್ನ ಅಲ್ಲಿ ನಡೆದಿದೆ ನೋಡ್ರಿ ಕೆಲಸ. ಇದು ಸುಮಾರು 5 ಗಂಟೆ ತನಕ ಇರುತ್ತೆ ಸರ್ ಇದು. ಹೌದು ಸರ್. ನಮ್ಮ ಹೆಸರು ಶರಣು ಅಂತ, ಸಹ ಕಾರ್ಯದರ್ಶಿ ನವ ಕಲ್ಯಾಣ ಕಟ್ಟಡ ಕಾರ್ಮಿಕ ಸಹ ಕಾರ್ಯದರ್ಶಿ. 10 ಗಂಟೆಯಲ್ಲಿ ಸ್ಟಾರ್ಟ್ ಆಗಿದ್ದು ಸಾಯಂಕಾಲ 5 ಗಂಟೆ ತನಕ ಕಂಟಿನ್ಯೂ ಚಾಲು ಇದೆ. ನೋಡಿ ವೀಕ್ಷಕರೇ, ಇದು ಖಾಲಿ ಆಗಿದೆ, ಇನ್ನೂ ಕೂಡ ಕುದಿಸ್ತಾ ಇದಾರೆ. ಬೆಂಕಿ ಎಲ್ಲ ನೋಡಿ ಇನ್ನೂ ಹೆಂಗೆ ಇದೆ, ಇನ್ನೂ ಕುದಿತಾ ಇದೆ. ಅನ್ನ ಕೂಡ ಹಾಕಿದ್ರೆ ಒಳಗಡೆ, ಇನ್ನೂ ಕುದಿತಾ ಇದೆ ಹಂಗೆ ಕೂಡ. ಖಾಲಿ ಆದಂಗ ಇಷ್ಟು ಬಗಣಿ ಕೂಡ ಇಷ್ಟೆಲ್ಲ ಮಾಡಿದ್ದಾರೆ. ಮಾಡಿದ್ರು ಕೂಡ ಎಲ್ಲಾನು ಕೂಡ ಖಾಲಿ ಆದ್ರೂ ಮತ್ತೆ ಹಂಗೆ ರೆಡಿ ಮಾಡ್ತಾ ಇದ್ದಾರೆ. ಖಾಲಿ ಆದಂಗ ಬಂದಿರೋ ಭಕ್ತರಿಗೆ ಇದು ಪ್ರಸಾದವನ್ನು ಕಡಿಮೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕೂಡ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ವೀಕ್ಷಕರೇ ನೋಡಿದ್ರಲ್ಲ, ಶ್ರಾವಣ ಮಾಸದಲ್ಲಿ ನಮ್ಮ ಕಲಬುರಗಿ ಶರಣ ಬಸವೇಶ್ವರ ದೇವಸ್ಥಾನದಲ್ಲಿ ನಡೆಯುವಂತ ಒಂದು ದೊಡ್ಡ ಮಹಾ ದಾಸೋಹ. ಸಾವಿರಾರು ಸಂಖ್ಯೆಯಲ್ಲಿ ಬಂದಿರುವಂತ ಜನಸಾಗರ ಸಾಲುಗಟ್ಟಲೆ ನಿಂತು ದರ್ಶನವನ್ನು ಪಡೆದು ಭಕ್ತರು ಏರ್ಪಡಿಸಿರುವಂತ ಮಹಾಪ್ರಸಾದವನ್ನು ಸ್ವೀಕರಿಸಿದಂತ ನಾವೆಲ್ಲರೂ ಕೂಡ ನೋಡಿದ್ರಿ.